ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವಂಥವರ ಜಾಮೀನು ಅರ್ಜಿ ಏನಿದೆ ಅದನ್ನು ವಜಾ ಮಾಡಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಅದರ ವಿಚಾರಣೆ ನಡೆಯಲಿದೆ ನಾಳೆಗೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಾಳೆ ಡಿ ಗ್ಯಾಂಗ್ನ ನಿರ್ಣಾಯಕ ದಿನ ಅಂತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಮತ್ತು 7 ಜನರ ಅದೃಷ್ಟ ಪರೀಕ್ಷೆ ಗೊತ್ತಾಗುತ್ತೆ ಅಂತಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪೊಲೀಸರು ಸಲ್ಲಿಸಿದಂತಹ ಅರ್ಜಿ ಇದು. 3 ತಿಂಗಳ ಬಳಿಕ ಅರ್ಜಿಯ ವಿಚಾರಣೆ ನಡೀತಾ ಇರೋದು. ನನಗಿರುವಂಥ ಪ್ರಶ್ನೆ ಈ ಪ್ರಕರಣದಲ್ಲಿ, ಇಷ್ಟೆಲ್ಲ ಆದ ನಂತರ ಇನ್ನೂ ವಿಚಾರಣೆ ಯಾಕೆ ನಡೀತಾ ಇಲ್ಲ? ವಾದ ಪ್ರತಿವಾದಗಳು ಯಾಕೆ ನಡೀತಾ ಇಲ್ಲ? ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಾಗಿದೆಯಲ್ಲ, ಗೊತ್ತಿಲ್ಲ ನನಗೆ. ಈಗ ಇನ್ನೂ ಜಾಮೀನು ವಿಚಾರದಲ್ಲಿ ನಡೀತಾ ಇದೆ. ಇಲ್ಲಿ ಜಾಮೀನು ಸಿಕ್ಕಿದೆ ಅವರಿಗೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಜಾಮೀನು ವಜಾಗೊಳಿಸಬೇಕು ಅಂತೇಳಿ ಪೊಲೀಸರು ಹೋಗಿದ್ದಾರೆ. ಅದರ ಅರ್ಜಿ ವಿಚಾರಣೆ ಕೂಡ ನಡಿಬೇಕು. ನಾಳೆ ಗೊತ್ತಾಗತ್ತೆ ಏನು ಅಂತ ಹೇಳಿ. ಸೊ ಆದೇಶವನ್ನು, ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಪೊಲೀಸರೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು. ಅದಕ್ಕೆ ಗೃಹ ಇಲಾಖೆ ಕೂಡ ಪರ್ಮಿಷನನ್ನು ಕೊಟ್ಟಿತ್ತು. ತದನಂತರ ಈಗ ನಾಳೆ ಅರ್ಜಿ ವಿಚಾರಣೆ ನಡೆಯುತ್ತೆ. ನಾಳೆನೇ ಬರಬೇಕು ಅಂತ ಏನಿಲ್ಲ, ಮತ್ತೆ ನಾಡಿದ್ದಕ್ಕೆ ಹೋಗ್ಬೋದು. 1-2-3 ದಿನ ವಿಚಾರಣೆ ನಡೀಬೋದು. ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಸದ್ಯಕ್ಕೆ ಈಗ ನಾಳೆ ನಟ ದರ್ಶನ್ ಮತ್ತು ಗ್ಯಾಂಗ್ನ ನಿರ್ಣಾಯಕ ದಿನ ಅಂತಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ನಾಳೆ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ನಿರ್ಣಾಯಕ ದಿನ. ಸುಪ್ರೀಂ ಕಟಕಟೆಯಲ್ಲಿ ಈಗ ದರ್ಶನ್ ಭವಿಷ್ಯ ಅಂತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿ ಒಟ್ಟು 7 ಜನರ ಅರ್ಜಿ ವಿಚಾರಣೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ನಾಳೆ ನಿರ್ಣಾಯಕ ದಿನ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ. ಪೊಲೀಸರು ಈಗ ಸಲ್ಲಿಸಿರುವಂಥ ಜಾಮೀನು ರದ್ದು ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ ನಡೆಯುತ್ತೆ ಅಂಥೇಳಿ. ಬಟ್ ಇನ್ನೂ ಈ ಪ್ರಕರಣದಲ್ಲಿ ವಿಚಾರಣೆ ಯಾಕೆ ಆರಂಭವಾಗ್ತಾ ಇಲ್ಲ? ವಾದ ಪ್ರತಿವಾದಗಳು ಯಾಕೆ ಆಗ್ತಾ ಇಲ್ಲ? ಇವರು ಆರೋಪಿಗಳ ಅಥವಾ ಅಪರಾಧಿಗಳ ನಿರಪರಾಧಿಗಳ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂಥದ್ದು ಇನ್ನು ಯಾವಾಗ ಶುರುವಾಗೋದಿದು? ಅರುಣ್, ಏನಂದರೆ ಕೆಳಹಂತದ ನ್ಯಾಯಾಲಯದಲ್ಲಿ ಚಾರ್ಜ್ ಫ್ರೇಮ್ ಮಾಡೋಂಥ ಪ್ರಕ್ರಿಯೆಗಳಿಂತೂ ಆ ಚಾರ್ಜ್ ಫ್ರೇಮ್ ಮಾಡೋಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇರೋಂಥದ್ದು. ಅಂದರೆ ಆ ಪ್ರೊಸೆಸ್ ಏನಿತ್ತು ಆ ಪ್ರೊಸೆಸ್ ಈಗಾಗಲೇ ಪ್ರಾರಂಭ ಆಗಿದೆ. ಬಹುತೇಕ ಏಪ್ರಿಲ್ 24ನೇ ತಾರೀಕು, ಅಂದರೆ 24-25ನೇ ತಾರೀಕು ಮತ್ತೊಮ್ಮೆ ಕೋರ್ಟ್ಗೆ ಕೆಳಹಂತದ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿರೋಂಥದ್ದು. ಆ ಸಂದರ್ಭದಲ್ಲಿ ಅದಕ್ಕೆ ಚಾರ್ಜ್ ಫ್ರೇಮ್ ಮಾಡೋಂಥದ್ದು, ಜೊತೆಗೆ ಒಬ್ಬ ಆರೋಪಿಗೆ ಡಿಸ್ಚಾರ್ಜ್ ಅಪ್ಲಿಕೇಶನ್, ಅಂದರೆ ಚಾರ್ಜ್ ಶೀಟ್ ಏನಿತ್ತು ಚಾರ್ಜ್ ಶೀಟನ್ನು ಪ್ರಶ್ನೆ ಮಾಡುವಂಥದ್ದು, ಜೊತೆಗೆ ಈ ಪ್ರಕರಣದಿಂದ ನನ್ನನ್ನು ಕೈ ಬಿಡಿ ಅಂತೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸದ್ಯಕ್ಕೆ ದರ್ಶನ್ ಆ ರೀತಿಯ ಅರ್ಜಿಯನ್ನು ಎಲ್ಲೂ ಕೂಡ ಕೆಳಹಂತದ ನ್ಯಾಯಾಲಯದಲ್ಲಿ ಸಲ್ಲಿಕೆಯನ್ನು ಮಾಡಿಲ್ಲ. ಯಾಕೆಂದರೆ ಆ ರೀತಿಯಲ್ಲಿ ಸಲ್ಲಿಕೆಯನ್ನು ಮಾಡಿದರೆ ಅದಕ್ಕೆ ವಾದ ಪ್ರತಿವಾದವನ್ನು ಆಲಿಸಿ ಅದಾದ ಬಳಿಕ ಚಾರ್ಜ್ ಫ್ರೇಮ್ ಮಾಡೋಂಥ ಪ್ರಕ್ರಿಯೆಗಳು ನಡೆಯುವಂಥದ್ದು. ಸದ್ಯಕ್ಕೆ ಅದು ಬೇರೆ ವಿಚಾರ. ಆದರೆ ಈಗ ಕೊಟ್ಟಿರುವಂಥ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನು ಏನಿತ್ತು, ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಂದರೆ ಇನ್ನು ಸರ್ಕಾರದ ವತಿಯಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಕಳೆದ 2 ಬಾರಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಿದೆ. ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸುದೀರ್ಘವಾದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮಾಡಿಲ್ಲ. ಏಪ್ರಿಲ್ 2ನೇ ತಾರೀಕು, ಅಂದರೆ ನಾಳೆ ಅದಕ್ಕೆ ಅರ್ಜಿಯನ್ನು ನಿಗದಿಯನ್ನು ಮಾಡಿ ವಿಚಾರಣೆಗೆ ನಿಗದಿಯನ್ನು ಮಾಡಿರುವಂಥದ್ದು. ನಾಳೆ ಜಾಮೀನಿನ ಅರ್ಜಿ ವಿಚಾರಣೆ ಬರುತ್ತೆ. ವಿಚಾರಣೆ ಬಂದ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ಇರ್ಬೋದು, ಅವರೆಲ್ಲರೂ ಕೂಡ ವಾದವನ್ನು ಮಂಡನೆಯನ್ನು ಮಾಡ್ತಾರೆ. ಜೊತೆಗೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡನೆಯನ್ನು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕೆಂದರೆ ಹೈಕೋರ್ಟ್ನಲ್ಲಿ ನಡೆದಂತೆ ಸುದೀರ್ಘವಾದ ವಾದ ಪ್ರತಿವಾದ ನಡೆಯುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಸುಪ್ರೀಂ ಕೋರ್ಟ್ನಲ್ಲಿ. ಯಾಕೆಂದರೆ ಈ ರೀತಿಯ ಆದೇಶವನ್ನು ಪ್ರಶ್ನೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. 1 ಅಥವಾ 2 ಹಿಯರಿಂಗ್ನಲ್ಲಿ ಅರ್ಜಿಯನ್ನು ಇತ್ಯರ್ಥ ಮಾಡುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲೇ ನಾಳೆ ನಿರ್ಣಾಯಕ ದಿನ ಅಂತೇಳಿ ಹೇಳಲಾಗ್ತಾ ಇರೋಂಥದ್ದು. ಬಹುತೇಕ ನಾಳೆ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ, ಜಾಮೀನು ಕೊಟ್ಟಿರೋಂಥದ್ದು, ಹೈಕೋರ್ಟ್ ಕೊಟ್ಟಿರೋಂಥ ಜಾಮೀನು ಸರಿ ಇದೆ ಅಂತೇಳಿ ಅದನ್ನು ಒಪ್ಪಿಗೆಯನ್ನು ಕೊಡುತ್ತಾ, ಅಂದರೆ ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯುತ್ತಾ, ಅಥವಾ ಆ ಆದೇಶವನ್ನು ತಟಸ್ಥಗೊಳಿಸಿ ಮುಂದಿನ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಇದೆಲ್ಲ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಆ ಹಿನ್ನೆಲೆಯಲ್ಲಿ ನಾಳೆ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಅವರ ಜೊತೆಯಲ್ಲಿ ಜಾಮೀನನ್ನು ಪಡೆದುಕೊಂಡಂಥ 7 ಜನರಿದ್ದರು. ಅವ್ರಿಗೆ ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ ಅಂತೇಳಿ ಹೇಳ್ಬೋದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.